ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗಿರಿಜಕ್ಕ, ನೀವು ಕೂತ್ಕೊಳ್ಳಿ, ನಾವು ಬಡಿಸ್ತೀವಿ. ಹೌದ್ರಿ ಅಕ್ಕ, ಬರ್ರಿ. ಅಯ್ಯೋ ಪರವಾಗಿಲ್ಲ, ನೀವು ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ಇಲ್ಲ, ಮೊದ್ಲು ನೀವು ಊಟ ಮಾಡ್ಬೇಕ್ರಿ. ಕೂರ್ರಿ ಅವರ, ನಮ್ಮವ್ವ ಹೆಂಗ್ ಅಡ್ಗೆ ಮಾಡ್ತಾಳಂತ ನೀವು ನೋಡ್ಬೇಕಿಲ್ಲ. ಸರಿ ಆಯ್ತು. ಸರ ಕೂತ್ಕೋರಿ. ಅಯ್ಯೋ ಬರ್ರಿ ಸರ. ದೇವು ನೀನು ಎಂದಿಗೂ ಜೀವಂತ, ಬಡ ಭಕ್ತ ತಾನು ಎಂದಿಗೂ ನಿನ್ನ ಸ್ವಂತ. ಸೃಷ್ಟಿನಿ ನಿನದಂತೆ, ದೃಷ್ಟಿನು ನೀನಂತೆ, ಜನುಮಾನೆ ಒಗಟಂತೆ, ಬೇಡಿಸೋನು ನೀನಂತೆ. ಬದುಕಿ ಮೃದುವಾಗಿದೆ, ತಟ್ಟೆ ಮೇಲೆ ರೊಟ್ಟಿ ಇರ್ಬೇಕಾದ್ರೆ ತಿನ್ಬೇಡಿ ಅಂತ ಹೇಳ್ತೇನೋ. ರೋಟಿ ಪಲ್ಯ. ಹಾ ತಿನ್ನಿ ತಿನ್ನಿ. ಏನಾದ್ರು ಹೆಚ್ಚು ಕಮ್ಮಿ ಆಗಲಿ, ಪೊಲೀಸರಿಗೆ ಹೇಳೋಕೆ ಒಬ್ಬ ಜನ ಬಡ್ದ, ಅದಕ್ಕೆ ನಾವು ತಿಂಬುದೇ ಇಲ್ಲ. ಅಣ್ಣಾರ, ನೀವು ತಿನ್ರಿ, ಎದಕ್ ಸುಮ್ಮನೆ ಕೂತೀರಿ? ಇಲ್ಲ, ನನಗೆ ಹಸಿ ಇಲ್ಲ. ಅದು ನಾವು ಡಯಟಲ್ಲಿ ಇದ್ವಿ, ಮರ್ತ್ ಬಿಟ್ಟಿದ್ವಿ. ಏನ್ರಿ ಸರ, ಎಲ್ರು ದುಡಿಯೋದು ಅನ್ನಕ್ಕಾಗಿ. ಅನ್ನದ ಮುಂದೆ ಬಿಗುಮಾನ ತೋರಿಸ್ತೀರಲ್ಲ. ಗೌರ, ಅವ್ರಿಗೆ ಒಂದು ರೊಟ್ಟಿ ಸಾಕಾಗಿಲ್ಲ, ಇನ್ನೊಂದು ಬಡ್ಸು ತಿನ್ರಿ. ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ವರಪ್ರಸಾದ. ನಾವೆಲ್ಲ ಪುಣ್ಯ ಮಾಡ್ತೀವಿ. ರೀ, ಏನಾಯ್ತ್ರಿ? ಏನಿಲ್ಲ. ಯಾಕ್ರಿ ಕಣ್ಣಲ್ಲಿ ನೀರು? ಗೌರಮ್ಮ, ಇನ್ನೊಂದು ರೊಟ್ಟಿ ಸಿಗ್ಬೋದಾ? ಅಯ್ಯೋ ಅಣ್ಣಾರ, ಒಂದೇನ್ರಿ, 2 ಹಾಕ್ತಿ, ಹೊಟ್ಟೆ ತುಂಬ ತಿನ್ರಿ. ತಿನ್ನಪ್ಪ, ತಿನ್ನು. ಬೇಡ ಬೇಡ ಅಂತಾನೆ ನನಗಿಂತ ಜಾಸ್ತಿ ಚಿಂತೆ ಇದೀರಾ? ಅಯ್ಯೋ ದೇವ್ರೆ, ಇದ್ದಿದ್ದೆ ಸ್ವಲ್ಪ ರೊಟ್ಟಿ. ಪಾಪ ಇವ್ರಿಗೆ ಉಳಿಯುತ್ತೋ ಇಲ್ವೋ? ಅವರ, ಊಟ ಮಾಡುವಾಗ ತಲೆಯಲ್ಲಿ ಏನೇನು ಯೋಚನೆ ಮಾಡಬಾರ್ದು, ಸುಮ್ಮನೆ ತಿನ್ನಿ. ನೋಡಿದ್ರ, ಅನ್ನದ ಮುಂದೆ ನಿಶಬ್ದ ಒಂದೇ ನಿಲ್ಲೋದು. ಎಲ್ರು ಸಾವಕಾಶ ತಿನ್ನಿ. ಗೌರಮ್ಮ, ನಿಮ್ಮ ಕೈ ರುಚಿ ಭಾರಿ ಲಾಯ್ಕಿದಿತ್ತು ಮಾರ್ರೆ. 12 ರೊಟ್ಟಿ ಖಾಲಿ ಆಯ್ತು. ಸರಿ, ನಾವೇನು ಬರ್ತ. ರೊಟ್ಟಿ ಊಟ ಅದ್ಭುತವಾಗಿತ್ತು. ಅನ್ನದಾತೋ ಸುಖಿ ಭವ. ತಥಾಸ್ತು. ಏನಂದೆಪ್ಪ? ಏನಿಲ್ರಿ ಅಪ್ಪಾರ, ನೀವು ಹೋಗಿ ಆರಾಮ್ ತಕೋರಿ. ಈಗಲಾದ್ರೂ ಕೂತ್ಕೊಳ್ಳಿ, ನಾವು ಬಡಿಸ್ತೀವಿ. ಆತ್ರಿ. ಗೌರ, ಬಾ. ಗಿರಿಜಾ, ಬೇಗ ತಟ್ಟೆ. ಇದೇನಿದು? ನಾನೇ ನೋಡಿದ್ದೆ ರೊಟ್ಟಿಗಳು ಕಡಿಮೆ ಇದ್ವು, ಈಗ ನೋಡಿದ್ರೆ ಇಷ್ಟೊಂದಿದೆಯಲ್ಲ. ಬ್ಯಾಡ್ರಿ ಅಕ್ಕ, ನಾವಿಬ್ರು ಒಂದೇ ತಟ್ಟೆನಾಗ ತಿಂತೀವಿ. ಆಹಾ, ಎಂಥ ಸೌಭಾಗ್ಯ ನಮ್ದು. ಸಾಕ್ಷಾತ್ ಪಾರ್ವತಿ ಪರಮೇಶ್ವರರ ಕುಟುಂಬಕ್ಕೆ ಊಟ ಬಡಿಸೋ ಭಾಗ್ಯ
ಯಾರಿಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಮಗ್ ಸಿಕ್ಕಿದೆ. ಇದಕ್ಕಿಂತ ಇನ್ನೇನ್ ಬೇಕು? ಅನ್ನ ಕೊಟ್ಟವ್ರ ಮನೆ ಕೊನೆವರೆಗೂ ತಣ್ಣಗಿರ್ಲಿ. ಆ ಭಗವಂತ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ಇವತ್ತಿಗೇನೋ ಆಗೋಯ್ತು, ನಾಳೆ ಗಣೇಶ ಹಬ್ಬ, ಮನೆಗೆ ಬೇರೆ ಏನೂ ಇಲ್ಲ. ಏನ್ರಿ ಮಾಡೋದು? ಗಿರಿ, ಕಷ್ಟ ಕಳೆಯಕ್ಕೆ ಅಂತಾನೆ ಭಗವಂತ ಇವ್ರನ್ನ ಕಳಿಸಿದಾನೆ. ನನ್ನ ಜೀವ ಒತ್ತೆ ಇಟ್ಟಾದ್ರು ಇವ್ರ ಆತಿಥ್ಯ ಮಾಡ್ತೀನಿ. ನಾಳೆ ಹಬ್ಬ ಖಂಡಿತ ಮಾಡೋಣ, ಆಗುತ್ತೆ. ಯಾಕೋ ಸ್ಕಂದ ಎಲ್ಲಿ ನಿಂತಿದ್ಯಾ? ಏನಿಲ್ಲ ಅಕ್ಕ, ಎಲ್ರೂ ಅವ್ರವ್ರ ಮನೆಗೆ ಗಣೇಶ ತಗೊಂಡು ಹೋಗ್ತಿದ್ರು, ನೋಡ್ದೆ, ಬೇಜಾರಾಯ್ತು. ನಮ್ಮನೇಲೂ ಗಣೇಶ ಕೂಡಿಸ್ಬೇಕು ಅಂತ ಅನಿಸ್ತಿದ್ಯಾ? ಏನಕ್ಕ ಹಿಂಗೆ ಕೇಳ್ತಿದ್ಯಾ? ಅನ್ನಿಸ್ತಾ ಇರುತ್ತಾ? ಆದರೂ ಬೇಡ, ಪಾಪ ಅಪ್ಪ ಆಗ್ಲೇ ಕಷ್ಟದಲ್ಲಿದ್ದೀನಿ ಅಂತ ಅವರೇ ಹೇಳಿದ್ದಾರೆ. ಈಗ ನಾವು ಹೋಗಿ ಗಣೇಶ ಕೇಳಿದ್ರೆ ಅವ್ರಿಗೆ ಬೇಜಾರು ಆಗೇ ಆಗುತ್ತಲ್ವಾ? ಜಾಣ, ಎಲ್ಲ ನೀನೇ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ಯಾ. ಗುಡ್ ಬಾಯ್ ನೀನು. ಬಾ, ನಾವು ಪೇಪರಲ್ಲಿ ಗಣೇಶ ಮಾಡೋಣ. ಏ ಪ್ರಣಿ, ಸ್ಕಂದ, ಅಲ್ಲೇನ್ ಮಾಡ್ತಿದ್ದೀರಾ? ಹೋಗಿ ಪೂಜೆಗೆ ರೆಡಿಯಾಗಿ ಹೋಗಿ. ಒಂದು ವರ್ಷನೂ ತಪ್ಪಿಸ್ದೆ ಪ್ರತಿ ವರ್ಷ ಗಣೇಶನ ಕೂರಿಸ್ತಿದ್ವಿ. ಈ ವರ್ಷ ಆಗ್ತಾನೆ ಇಲ್ವಲ್ಲ ಪಾಪ. ಏನು ಹೇಳ್ದೆ, ಏನು ಬೇಡಿಕೆ ಇಡ್ದೆ ಅವ್ರವ್ರೆ ಅರ್ಥ ಮಾಡ್ಕೊಂಡು ಇಬ್ರು ಹೊಟ್ಟೋದ್ರಲ್ಲ. ಈ ಸಂಕಟ ಯಾವ ತಾಯಿಗೂ ಬೇಡ. ಅವರ ಎದಕ್ಕಾಗತ್ತೀರಿ? ಏಯ್ ಇಲ್ಲಪ್ಪ, ಕಣ್ಣಲ್ಲಿ ಧೂಳು ಬಿದ್ದಿತ್ತು ಅಷ್ಟೇ. ನಮ್ಮ ಹತ್ರನೇ ಸುಳ್ಳು ಹೇಳ್ತೀರಿ ಅವರ? ನಮ್ಗೆಲ್ಲ ಗೊತ್ತು, ನೀವು ಯಾರ ಹತ್ರ ಆದ್ರೂ ಸುಳ್ಳು ಹೇಳ್ಬೋದು, ಆದ್ರೆ ನಮ್ಮಿಂದ ಮುಚ್ಚಡಕ್ ಆಗಂಗಿಲ್ರಿ. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಇಬ್ರು. ಗಣಿ, ನೀನ್ ಊರಿಂದ ಬರ್ತಾ ನೀನೇ ಗಣೇಶನ್ ಮೂರ್ತಿ ಮಾಡಿ ತಗೊಂಬಂದಿದ್ದಲ್ಲ, ಅದನ್ನ ಅವರ ಕೊಡ. ಅದನ್ನ ನೋಡ್ತಾ ಅವಳ ಅಳನ್ನ ನಿಲ್ಲಿಸ್ಬೋದ. ನೀನು ಗಣೇಶನ್ ಮೂರ್ತಿ ಮಾಡಿದ್ಯಾ? ಊರ್ರೇವ ಭಾಳ ಚೆನ್ನಾಗ್ ಮಾಡ್ತಾನ. ಅದನ್ನ ನೋಡ್ತಿದ್ರ ಸಾಕ್ಷಾತ್ ಗಣಪತಿನೇ ಬಂದು ನಿಮ್ ಮನೆ ಹಾಕುಂತಾನಂತ ಅನ್ನಿಸ್ತದ. ನಾನ್ ತರ್ತೀನಲ್ಲ, ಅವಾಗ ನಿಮ್ಗೆ ಗೊತ್ತಾಗತ್ತೆ. ಸರಿ ಆಯ್ತು, ಹೋಗಿ ತಗೊಂಡ್ ಬನ್ನಿ. ನನ್ನ ಪೂಜೆಗೆ ಏನ್ ವ್ಯವಸ್ಥೆ ಬೇಕೋ ಅದನ್ನ ಮಾಡ್ಕೊಳ್ತೀನಿ. ಸರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.